ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಹರಣ ಮಾಡ್ಕೊಂಡು ಹೋಗಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಕುಲುಷಿದಾಗಿದೆ, ಎಲ್ಲರಿಗೂ ವೇದನೆ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಆ ಪಾಪ ಅವರು ಬಡವರು ಇದ್ದಾರೆ. ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ, ತಂದೆನೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ. ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲೇನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಲು. ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬರವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ, ಬಹುಶಃ ಇದು ರಾಕ್ಷಸಿ ಕೃತಿ ಅಂತ ನಾನು ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ನಾನು ಇಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆಮೇಲೆ ಒಂದು ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿಕೊಂಡು ಆತ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡಿದಾಗ ಅನ್ನಪೂರ್ಣ ಅಂತ ಹೇಳಿ ಒಬ್ಬ PSI ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು, ಇನ್ನು ಕಾಲಿಗೆ ಗುಂಡು ಹಾಕಿದ್ದು, ಆಮೇಲೆ ಮುಂದೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಣಪಟ್ಟ. ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು, ಆ ನ್ಯಾಯ ತಕ್ಷಣವೇ ಈ ರೀತಿಯಾದಂಥ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ, ಇದನ್ನು ನಾನು ಶ್ಲಾಘಿಸ್ತೀನಿ. ಮತ್ತು ಈ ರೀತಿ ಸಾಹಸ ಮಾಡಿದಂಥ PSI ಅನ್ನಪೂರ್ಣ ಅವಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇವತ್ತು ತಂದೆ ತಾಯಿಗೆ ಏನೋ ದುಃಖ ಆಗಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.